ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಮನೆ ಹೇಗಿರುತ್ತೆ? ಸಿಂಪಲ್ ಆಗಿರುವಂಥ ಒಂದು ಪುಟ್ಟ ಹಾಲು, 2 ಸಣ್ಣ ಸಣ್ಣ ಬೆಡ್ರೂಮು, ಒಂದು ಚಿಕ್ಕ ಅಡುಗೆ ಮನೆ ಹಾಗೂ ಬಾತ್ರೂಮ್ ಟಾಯ್ಲೆಟ್ಸ್ ಅಷ್ಟೇ. ಆ ಸಣ್ಣ ಮನೆ ಒಳಗೆ ನೊಂದು ಇಬ್ಬರಿಬ್ಬರು ಮಕ್ಕಳ ಬಟ್ಟೆ, ನನ್ನ ಬಟ್ಟೆ, ಯಜಮಾನ್ರ ಬಟ್ಟೆ ಎಲ್ಲ ಹೊಂದಿಸಿ ಇಟ್ಕೊಳ್ಬೇಕು ಅಲ್ವಾ? ಮಕ್ಕಳು ಮ್ಯಾಕ್ಸಿಮಮ್ ಬಟ್ಟೆ ತೊಗೊಂಡು ಹೋಗಿದ್ದಾಳೆ. ಚಿಕ್ಕವಳದ್ದು ಮ್ಯಾಕ್ಸಿಮಮ್ ಬಟ್ಟೆ ಅವಳ ಹತ್ರನೇ ಇದೆ. ಕೆಲವು ಸೀರೆಗಳು ನನ್ನ ಹತ್ರ ಇದೆ. ದೊಡ್ಡವಳದ್ದಂತೂ ಅಷ್ಟೂ ಸೀರೆಗಳು, ಡ್ರೆಸ್ಗಳು ಎಲ್ಲ ಇಲ್ಲೇ ಬಿಟ್ಟು ಹೋಗಿರ್ತಾಳೆ ಅವಳು. ಅಲ್ಲಿ ವೆಸ್ಟರ್ನ್ ಡ್ರೆಸ್ಸಲ್ಲೇ ಅವ್ರು ಮ್ಯಾಕ್ಸಿಮಮ್ ಇರ್ತಾರೆ. ಮತ್ತು ವರ್ಷ ಇಡೀ ಚಳಿ, ಯಾವಾಗಲೂ ಜಾಕೆಟು ಸ್ವೆಟ್ರಲ್ಲೇ ಕವರ್ ಆಗಿರ್ತಾರೆ ಅವರು. ಹಾಗಾಗಿ ಅವಳದ್ದು ಮ್ಯಾಕ್ಸಿಮಮ್ ಬಟ್ಟೆ ನಮ್ಮನೇಲೇ ಇರುತ್ತೆ. ಅದು ನಮ್ಮಂಥವ್ರಿಗೆ ಏನು ಗೊತ್ತಾ, ಬಟ್ಟೆ ಹುಚ್ಚು ಬೇರೆ ಜಾಸ್ತಿ, ಸಿಕ್ಕಾಪಟ್ಟೆ ಬಟ್ಟೆ ಬೇರೆ ಶಾಪಿಂಗ್ ಮಾಡ್ತಾ ಇರ್ತೀವಿ. ಹಾಗಾಗಿ ಬಟ್ಟೆಗಳನ್ನು ಎಲ್ಲಪ್ಪ ತಲೆ ಮೇಲೆ ಇಟ್ಕೊಳ್ಳಿ ನಾನು ಅಂತ ಒಂದೊಂದ್ಸಲ ತಲೆ ಕೆಟ್ಟಂಗಾಗಿರುತ್ತೆ. ಆದರೂ ತುಂಬಿ 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 ಜೋಡಿಸಿ ಇಟ್ಟಿರ್ತೀನಿ ಫ್ರೆಂಡ್ಸ್. ನಾನು ಹೇಗಿದೆಯೋ ಹಾಗೇ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ನಿಮಗೆ ನನ್ನ ವಾರ್ಡ್ರೋಬ್ಗಳಲ್ಲೆಲ್ಲ ಏನಿದೆ ಅನ್ನೋದನ್ನು ಹಾಗೇ ತೋರಿಸ್ತೀನಿ. ಯಾವುದನ್ನು ಒಂದು ನೀಟ್ ಮಾಡಿ ಇಟ್ಟು ವಿಡಿಯೋಕ್ಕಾಗಿ ನೀಟ್ ಮಾಡಿ ಮಾಡೋದು ಇಲ್ಲವೇ ಇಲ್ಲ. ಏನು ತೋರಿಸೋಣ, ನಾನು ವಾರ್ಡ್ರೋಬ್ ತೋರಿಸೋಣ ಅಂತ ನನಗೀಗ ಸ್ನಾನ ಮಾಡ್ತಿರುವಾಗ ಫೀಲಿಂಗ್ ಬಂತಾಯ್ತಾ. ಸೀದಾ ಬಂದೆ, ದೇವ್ರಿಗೆ ನಮಸ್ಕಾರ ಮಾಡಿದೆ, ಲಲಿತ ಸಹಸ್ರನಾಮ ಹೇಳ್ಕೊಂಡೆ, ಸೀದಾ ಮೊಬೈಲ್ ಆನ್ ಮಾಡಿಬಿಟ್ಟೆ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕೆ. ಹೇಗಿದೆಯೋ ಹಾಗೆ ತೋರಿಸ್ತೀನಿ. ಅದು ಹಂಗಿದೆ, ಅದು ಹಿಂಗಿದೆ ಅಂತ ಖಂಡಿತಕ್ಕೂ ಕಮೆಂಟ್ ಮಾಡಬೇಡಿ. ಯಾಕಂದರೆ ಸಣ್ಣ ಮನೆ, ಅದರಲ್ಲೇ ನಾನೆಲ್ಲ ಜೋಡಿಸಿ ಇಟ್ಕೊಂಡಿರ್ತೇನೆ. ನಿಮಗೂ ತೋರಿಸ್ತೇನೆ. ಬನ್ನಿ, ನನ್ನ ವಾರ್ಡ್ರೋಬ್ಗಳಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ನನ್ನ ವಾರ್ಡ್ರೋಬನ್ನು ಓಪನ್ ಮಾಡಿದೆ, ಬನ್ನಿ ನಿಮಗೆ ತೋರಿಸ್ತೀನಿ ಈಗ ನಾನು. ನೋಡಿ ಫ್ರೆಂಡ್ಸ್, ನನ್ನ ವಾರ್ಡ್ರೋಬಿನ ಕತೆ ಇದು. ನೋಡಿದ್ರಾ? ಇದರಲ್ಲಿ ಮೇಲ್ಗಡೆ ಇದೆಲ್ಲ ನಾನು ಹೊರಗಡೆ ಹೋಗುವಾಗ ಹಾಕುವಂತಹ ಡ್ರೆಸ್ ಸೆಟ್ಗಳೆಲ್ಲ ಇದೆ, ಕುರ್ತಾ ಪ್ಯಾಂಟ್ ಸೆಟ್ಗಳಿದೆ. ಇದೆಲ್ಲ ಜೀನ್ಸ್ ಮೇಲೆ ಹಾಕುವಂತಹ ಟಾಪ್ಸ್ ಇದೆ. ಇದೆಲ್ಲ ನಂದು ಡೈಲಿ ವೇರಿನ ಸೆಟ್ಗಳು, ಡೈಲಿ ಯೂಸ್ ಮಾಡುವಂತಹ ಟಾಪ್, ಕುರ್ತಗಳು, ಪ್ಯಾಂಟ್ಗಳು ಅದೆಲ್ಲ. ಇದು ಜೀನ್ಸ್ ಪ್ಯಾಂಟ್ ಎಲ್ಲ, ಈ ಕಡೆದೆಲ್ಲ ಇದೆಲ್ಲ ಜೀನ್ಸು ಪ್ಯಾಂಟ್ ಮತ್ತು ಟಾಪ್ಸ್ ಇದೆ ಅದರಲ್ಲಿ. ಇವೆಲ್ಲ ಕುರ್ತಗಳು. ಹಾಗೆಯೇ ಕೆಳಗಡೆ ಬಂದರೆ ಇವೆಲ್ಲ ನಂದು ಡೈಲಿ ಹಾಕುವಂತಹ ನೈಟ್ ವೇರ್, ನೈಟ್ ಪ್ಯಾಂಟ್ಗಳು, ಆಮೇಲೆ ಟೀ ಶರ್ಟ್ಗಳು ಹಾಗೂ ಮನೇಲಿ ಹಾಕುವ ಡ್ರೆಸ್ಗಳು, ಕೆಲವು ಲೆಗ್ಗಿಂಗ್ಸು ಅಂಥದ್ದನ್ನೆಲ್ಲ ಇಲ್ಲಿ ಜೋಡಿಸಿ ಇಟ್ಟಿದ್ದೀನಿ. ಯಾಕಂದರೆ ಹ್ಯಾಂಗರ್ ಹಾಕುವಂಗೆ ಇಲ್ಲಿ ಸ್ವಲ್ಪ ಇದೆ, ಬಟ್ ಹ್ಯಾಂಗರ್ ಹಾಕಿ ಪೂರೈಸೋಕ್ಕಾಗತ್ತಾ ಫ್ರೆಂಡ್ಸ್? ಹ್ಯಾಂಗರ್ಲಿ ಎಷ್ಟು ಬಟ್ಟೆ ಹಿಡಿಯುತ್ತೆ, ಎಷ್ಟು ಹಿಡಿಯೋದಿಲ್ಲ. ಹಾಗಾಗಿ ನಾನು ಹೀಗೆ ಜೋಡಿಸಿ ಇಟ್ಕೊಂಡಿರ್ತೇನೆ. ಒಂದೊಂದು ಸಲ ಎಳೆಯುವಾಗ ಎಲ್ಲ ದಬಾರ್ ಅಂತ ಬಿದ್ದುಬಿಡತ್ತೆ. ಆವಾಗ ಮತ್ತೆ ತೆಗೆದು ಜೋಡಿಸ್ತೀನಿ ಕೂತ್ಕೊಂಡು ಅಷ್ಟೇ. ಯಾಕಂದರೆ ಸಣ್ಣ ಮನೆ ಒಳಗೆ ಎಲ್ಲನೂ ಜೋಡಿಸ್ಕೊಳ್ಬೇಕಲ್ವಾ. ನೋಡಿ, ಇದು ಡೋರಲ್ಲಿ ನಾನು ಬ್ಯಾಗ್ಗಳನ್ನು ಇಟ್ಕೊಂಡಿದ್ದೀನಿ ನಂದು. ಹಾಗೆ ಇದು ಚಿಕ್ಕ ಚಿಕ್ಕ ತರಕಾರಿ ತರುವಂತಹ ಬ್ಯಾಗ್ಗಳು. ಇವಿಷ್ಟು ನನ್ನ ವಾರ್ಡ್ರೋಬಲ್ಲಿ ಇರುವಂತಹ ಡ್ರೆಸ್ಗಳು. ಮೇಲೆ ಫುಲ್ಲು ಲಾಫ್ಟ್ಗಳಲ್ಲಿ ನಮ್ಮದು ಏನಿದೆ ಅಂದರೆ ಸೂಟ್ ಕೇಸ್ಗಳು, ಪೂರ್ತಿ ಸೂಟ್ ಕೇಸ್ಗಳು. ನಿಮ್ಗೆ ಅದನ್ನು ತೋರಿಸ್ತೀನಿ ನಾನು ಬೇಕಿದ್ರೆ. ನನ್ನ ವಾರ್ಡ್ರೋಬ್ ನೋಡಿದ್ರಲ್ಲ, ಲಾಫ್ಟಲ್ಲಿ ಎಲ್ಲ ಈ ಥರ ಸೂಟ್ ಕೇಸ್ಗಳು, ಹ್ಯಾಂಡ್ ಬ್ಯಾಗ್ಗಳೇ ತುಂಬ ಹೋಗಿಬಿಟ್ಟಿದ್ದಾವೆ ನಮ್ಮದು. ಹಾಗಾಗಿ ಬೇರೆ ಏನೂ ಇಡೋಕ್ಕಾಗೋದಿಲ್ಲ ಅಲ್ಲಿ. ನೋಡಿ, ಡ್ರೆಸ್ಸಿಂಗ್ ಮಿರರ್ ಇದು. ಡ್ರಾಯರಲ್ಲಿ ನಂದು ತಲೆಗೆಲ್ಲ ಹಾಕುವಂತಹ ಆರ್ಟಿಫಿಷಿಯಲ್ ಫ್ಲವರ್ಸು, ನಂದು ಆರ್ಟಿಫಿಷಿಯಲ್ ಚೈನ್ಸು, ಇಂಥದನ್ನೆಲ್ಲ ಇದರೊಳಗೆ ತುಂಬಿ ಇಟ್ಟಿದ್ದೀನಿ. ಹಾಗೆ ಕೆಳಗಡೆ ಡ್ರಾಯರಲ್ಲಿ ಇದರಲ್ಲಿ ಫುಲ್ಲು ನನ್ನ ಯಜಮಾನ್ರದ್ದು ಫೈಲ್ಸು, ಅದು ಇದು ಫುಲ್ಲು ತುಂಬಿಕೊಂಡಿದೆ. ಅವರದ್ದು ಇರುತ್ತಲ್ಲ, ಅಫಿಷಿಯಲ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಫೈಲ್ಸ್ ಎಲ್ಲ ಇದೆ. ಹಾಗೆಯೇ ಈಗ ಯಜಮಾನ್ರ ವಾರ್ಡ್ರೋಬ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಏನೇನಿದೆ ಅಂತ ಹೇಳಿದಿನಲ್ಲ ಮುಂಚೆನೇ. ಹೇಗಿದೆಯೋ ಹಾಗೆ ತೋರಿಸ್ತಾ ಇರೋದು. ಒಂದೇ ಒಂದು ನಾನು ಸೆಟ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ನಾನೇ ಅಂದಮೇಲೆ ಇದ್ದಾಗೆ ತೋರಿಸ್ಬೇಕು. ಎಲ್ಲ ಚಂದ ನೀಟ್ ಮಾಡಿ ಇಟ್ಟು ವಿಡಿಯೋ ರೆಕಾರ್ಡಿಂಗ್ ಮಾಡಿದೆ ಅನ್ನೋದು ನನಗೆ ಇಷ್ಟ ಇಲ್ಲ. ನೋಡಿ, ಇದು ಯಜಮಾನ್ರ ವಾರ್ಡ್ರೋಬು. ಅವರು ಅಷ್ಟೇ ಹ್ಯಾಂಗರಲ್ಲಿ ಯಾವುದೂ ಇಡೋದಿಲ್ಲ, ಇಲ್ಲಿ ಜಾಗ ಸಾಕಾಗೋದಿಲ್ಲ, ಹಾಗೆ ಜೋಡಿಸಿ ಇಟ್ಕೊಂಡಿರ್ತಾರೆ. ನೋಡಿ, ಪ್ಯಾಂಟ್ಸ್ ಎಲ್ಲ ಐರನ್ ಮಾಡಿ ಹಾಗೆ ಜೋಡಿಸಿ ಇಟ್ಕೊಂಡಿದ್ದಾರೆ. ಶರ್ಟ್ಸು, ಹಾಗೆ ಡೈಲಿ ವೇರ್ ಅವರದ್ದು ಕುರ್ತಗಳು, ಬರ್ಮುಡಗಳು, ಈ ಥರದ್ದೆಲ್ಲ. ಹಾಗೆ ನಮ್ಮದು ಕೆಳಗಡೆ ಸ್ವೆಟರ್ಸು, ಶಾಲ್ಸು, ಅವರದ್ದು ಪೂಜೆ ಮಡಿ ಬಟ್ಟೆಗಳು ಅಂಥದ್ದೆಲ್ಲ ಅಲ್ಲಿದೆ. ಇದು ಯಜಮಾನ್ರ ವಾರ್ಡ್ರೋಬು, ಬೆಡ್ರೂಮಿನ ವಾರ್ಡ್ರೋಬ್. ಇದು ಈ ಕಡೆ ನನ್ನ ಬಟ್ಟೆ ಇದೆ, ಈ ಕಡೆ ಯಜಮಾನ್ರ ಬಟ್ಟೆ ಇದೆ. ಇದು ನಮ್ಮ ವಾರ್ಡ್ರೋಬು. ನನ್ನ ಬ್ಯಾಗ್ಗಳನ್ನೆಲ್ಲ ನಾನಿಲ್ಲಿ ಡೋರ್ ಹಿಂಭಾಗದಲ್ಲಿ ವ್ಯಾನಿಟಿ ಬ್ಯಾಗ್ಸು, ನನ್ನ ಬ್ಯಾಗ್ಗಳನ್ನು ಇಟ್ಟಿರ್ತೀನಿ. ಯಾಕಂದರೆ ಬ್ಯಾಗ್ಗಳೆಲ್ಲ ಇಡೋಕ್ಕೆ ಸರಿಯಾಗಿ ಜಾಗ ಸಾಕಾಗಲ್ಲ, ಅದಕ್ಕೆ ಅಲ್ಲಿ ಇಟ್ಟಿರ್ತೀನಿ. ಬನ್ನಿ, ನನ್ನ ಅಲ್ಮೇರದಲ್ಲಿ ಏನೇನಿದೆ ಅದು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅಲ್ಮೇರದಲ್ಲಿ ಈ ಸೈಡೆಲ್ಲ ನಂದು ಸಿಂಥೆಟಿಕ್ ಸೀರೆಗಳೆಲ್ಲ ಇದೆ. ಈ ಕಡೆಯಲ್ಲಿ ನಂದು ಪೂರ್ತಿ ರೇಷ್ಮೆ ಸೀರೆಗಳು, ನಂದು ಹಾಗೂ ಮಕ್ಕಳದ್ದು
ರೇಷ್ಮೆ ಸೀರೆಗಳನ್ನು ಜೋಡಿಸಿ ಇಟ್ಟಿದ್ದೇನೆ. ಇದರಲ್ಲಿ ಇರೋದು ಪೂರ್ತಿ ಆ ಥರದ್ದೇ ಸೀರೆಗಳು, ಯಜಮಾನರ ಪಂಚೆ ಶಲ್ಯ, ಕುರ್ತಗಳು, ಇವೆಲ್ಲ ಮಕ್ಕಳ ಸಾರಿಗಳು. ನೋಡಿ ಕೆಳಗಡೆನೂ ಎಲ್ಲ ಮಕ್ಕಳ ಸಾರಿಗಳು ಇಟ್ಟಿದ್ದೇನೆ. ಕೆಲವು ಫೈಲ್ಸ್ ಇಟ್ಟಿದ್ದಾರೆ ಯಜಮಾನರು. ಹೀಗೆ ಮ್ಯಾಕ್ಸಿಮಮ್ಮು ಇದರಲ್ಲಿರೋದು ರೇಷ್ಮೆ ಸೀರೆಗಳು. ನೀವು ಕೇಳಬಹುದು, ರೇಷ್ಮೆ ಸೀರೆನ ಹಾಗೆ ಇಟ್ಬಿಟ್ಟಿದ್ಯಾ ನೀನು, ಈ ಥರ ಇಟ್ಬಿಟ್ಟಿದ್ಯಲ್ಲ ಅಂತ. ನೋಡಿ ಎಲ್ಲ ರೇಷ್ಮೆ ಸೀರೆಗಳು ನಾನು ಎಲ್ಲನೂ 35 ವರ್ಷದಿಂದ ಹೀಗೆ ಇಟ್ಟಿದ್ದೀನಿ. ಯಾವ ಸೀರೆನೂ ಹಾಳಾಗಲಿಲ್ಲ ಫ್ರೆಂಡ್ಸ್. ಇವತ್ತುವರೆಗೆ ಒಂದು ಸೀರೆ ಹಾಳಾಗಲಿಲ್ಲ. ನನ್ನ ಮದುವೆ ಸೀರೆಯಿಂದ ಹಿಡಿದು 36 ವರ್ಷದ ಹಿಂದಿನ ನನ್ನ ಮದುವೆ ಸೀರೆನೂ ನನ್ನ ಹತ್ರ ಹಾಗೇ ಇದೆ. ಹೀಗೆ ಇಟ್ಟಿರುವಂಥದ್ದು. ನಾನು ಯಾವುದನ್ನು ಏನೂ ಜಾಗ್ರತೆ ಮಾಡಲಿಲ್ಲ, ಊರೂರು ಸುತ್ತ ಇದ್ದೆ, ಬಿಸಿಲಿಗೆ ಹಾಕಲಿಲ್ಲ, ಏನೂ ಮಾಡಲಿಲ್ಲ. ಎಲ್ಲೋ 4-5 ವರ್ಷಕ್ಕೊಂದ್ಸಲ ಕೆಲವು ಸೀರೆಗಳನ್ನು ಬಿಸಿಲಿಗೆ ಹಾಕ್ತೇನೆ, ಬಿಟ್ಟರೆ ಏನೂ ಮಾಡಲಿಲ್ಲ, ಏನೂ ಆಗಲಿಲ್ಲ. ರೇಷ್ಮೆ ಸೀರೆಗಳು ಹಾಗೇ ಇದೆ ಫ್ರೆಂಡ್ಸ್ ನಂದು ಎಲ್ಲ ಸೀರೆಗಳು. ನೋಡಿ ಫ್ರೆಂಡ್ಸ್, ಇದು 36 ವರ್ಷದ ಹಿಂದಿನ ನನ್ನ ಮದುವೆ ಸೀರೆ. ನೋಡಿದ್ರಾ, ಅಲ್ಮೇರದಲ್ಲಿ ಹಾಗಾಗಿ 15 ಊರುಗಳಲ್ಲಿ ಹಾಗಾಗಿ ತುಂಬಿ ಇಟ್ಟರು. ಇವತ್ತಿಗೂ ಏನೂ ಆಗಿಲ್ಲ. ನೋಡಿ, ಇನ್ನು ಸೂಪರ್ ಆಗೇ ಇದೆ. ಈಗ ಪುನಃ ಫ್ಯಾಷನ್, ಈ ಪ್ಯಾಟರ್ನ್ ಸಾರಿಗಳೀಗ ಪುನಃ ಫ್ಯಾಷನ್. ತೀರಾ ಜಾಗ್ರತೆ ಮಾಡಿದಷ್ಟು ಹಾಳಾಗೋದು ಜಾಸ್ತಿ. ಹಾಗಾಗಿ ಇಟ್ಟರೆ ಏನೂ ಆಗೋದಿಲ್ಲ. ನಂದು ಒಂದೇ ಒಂದು ಸಾರಿ ಏನೂ ಆಗಲಿಲ್ಲ. ನೋಡಿ, ಇವತ್ತು ಹೊಸ್ತು ತಗೊಂಡಂಗಿದೆ. ನೋಡಿ, ಇನ್ನು ಈ ಸಾರಿ 36 ವರ್ಷ ಆಯಿತು. ಏನಂತೀರಿ? ನೋಡಿದ್ರಲ್ವಾ ನಂದು ಹಾಗೂ ಮಕ್ಕಳ ಸೀರೆಗಳು. ಈ ಕಡೆ ಎಲ್ಲ ನನ್ನ ಬಳೆಗಳನ್ನೆಲ್ಲ ನಾನು ನೇತು ಹಾಕಿದ್ದೀನಿ ಅಲ್ಮೇರದಲ್ಲಿ. ನೋಡಿ, ಇವು ಬಳೆಗಳನ್ನಂದು ಆರ್ಟಿಫಿಷಿಯಲ್ಲು, ಬೇರೆ ಬೇರೆ ಕಲರಿನ ಬಳೆಗಳು. ಈ ಕಡೆ ಇವೆಲ್ಲ ನೋಡಿ ಫ್ರೆಂಡ್ಸ್, ಎಲ್ಲ ಬಿಲ್ಗಳು. ನಾನು ಮದುವೆ ಆದವಾಗಿಂದ ಒಂದು ಮಕ್ಕಳಿಗೆ ಕಾಲು ಗೆಜ್ಜೆ ತಗೊಳ್ಳಿ, ಕಾಲು ಉಂಗುರ ತಗೊಳ್ಳಿ, ಅದರಿಂದ ಹಿಡಿದು ಪ್ರತಿ ಒಂದು ಬಿಲ್ಲು 36 ವರ್ಷದ ಬಿಲ್ಗಳು ಇದರಲ್ಲಿ ನನ್ನ ಹತ್ರ ಇದೆ. ಅಷ್ಟೂ ಏನು ಪರ್ಚೇಸ್ ಮಾಡಿದ್ದೀನಿ, ಮಕ್ಕಳ ಮದುವೆಗೆ ಪರ್ಚೇಸ್ ಮಾಡಿದ್ದು ಪ್ರತಿ ಒಂದು ಬಿಲ್ಗಳು ಈ ಕವರಲ್ಲಿ ಹಾಗೇ ಇದೆ. ಇದಿಷ್ಟು ಅಲ್ಮೇರದಲ್ಲಿರುವಂತಹ ನನ್ನ ಐಟಮ್ಗಳು. ನೋಡಿದ್ರಲ್ವ ನೀವು? ಬನ್ನಿ, ಈಗ ಇನ್ನೊಂದು ವಾರ್ಡ್ರೋಬಲ್ಲಿ ಏನಿದೆ ತೋರಿಸ್ತೀನಿ. ತಲೆ ಚಚ್ಕೊಳ್ಬೇಡಿ ಖಂಡಿತಕ್ಕೂ. ಆ ರೂಮಿಗೆ ಹೋಗಿ, ಯಾಕಂದರೆ ಚಿಕ್ಕ ಮನೆ ಅಂದಮೇಲೆ ಮನುಷ್ಯರಿಗೆ ಆಸೆ ಅನ್ನೋದು ಇದ್ದೇ ಇರುತ್ತಲ್ವ, ಏನೂ ಮಾಡೋಕ್ಕಾಗೋದಿಲ್ಲ. ತಗೊಂಡಿರ್ತೇನೆ, ಬಟ್ ಏನು ಮಾಡೋದು, ಇಡೋಕ್ಕೆ ಜಾಗ ಬೇಕಾ, ಎಲ್ಲ ಅಡ್ಜಸ್ಟ್ ಮಾಡಿ ಇಡೋದಷ್ಟೇ. ನೋಡಿ, ಇಲ್ಲಿ ಈ ಸೈಡಿಗೆ ಒಂದು ಈ ಥರ ವಾರ್ಡ್ರೋಬ್ ಇದೆ. ಇಲ್ಲಿ ಬೇರೆ ಬೇರೆ ಐಟಮ್ಸ್ ಇದೆ. ಕಿಚನ್ ರೋಲ್ಸು, ವಾಶ್ರೂಮಿನ ಟಿಶ್ಯೂ ರೋಲ್ಸು, ಈ ಥರದ್ದು ಬಾತ್ರೂಮಿದು ಟಿಶ್ಯೂ ರೋಲ್ಸು, ಇಂಥದ್ದೆಲ್ಲ ಹಾಕಿರ್ತೀನಿ. ಆಮೇಲೆ ಇದು ಪೂರ್ತಿ ಆಲ್ಬಮ್ಗಳು ತುಂಬಿದೆ ಈ ವಾರ್ಡ್ರೋಬಲ್ಲಿ. ಆಲ್ಬಮ್ಮು, ಯಜಮಾನರ ಬ್ಯಾಗ್ಗಳು, ಎಕ್ಸ್ಟ್ರಾ ಐಟಮ್ಸು, ಅಂಬ್ರಲ್ಲ, ಎಕ್ಸ್ಟ್ರಾ ಸಾಮಾನುಗಳು, ಪಾತ್ರೆಗಳು. ಹಾಗೆ ಕೆಳಗಡೆ ನನ್ನ ಬ್ಲೌಸ್ಗಳೆಲ್ಲ ಇದೆ ಫ್ರೆಂಡ್ಸ್, ಅದು ತೋರಿಸ್ತೀನಿ ನಿಮಗೆ. ನೋಡಿ, ನನ್ನ ಬ್ಲೌಸ್ಗಳನ್ನೆಲ್ಲ ಈ ಥರ ಸೇರಿಸಿ ಇಟ್ಟಿದ್ದೀನಿ. ನಾನು ಹೇಳಿದ್ದೀನಲ್ಲ, 35 ವರ್ಷದಿಂದ ಇದೇ ಕತೆ ನಂದು. ಈ ರೂಮಲ್ಲಿ ಒಂದು 2-3 ವಾರ್ಡ್ರೋಬ್ಗಳನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಮಕ್ಕಳು ಬಂದಾವಾಗ ಮಕ್ಕಳು ಬಟ್ಟೆ ಇಟ್ಕೊಳ್ಳೋಕೆ ಬೇಕಿತ್ತಲ್ಲ, ಅದಕ್ಕಾಗಿ ಎಲ್ಲ ಖಾಲಿ ಮಾಡಿದ್ದೆ. ಇದು ಖಾಲಿ ಮಾಡಿದ್ದೆ, ಈಗ ಅಲ್ಲೊಂದು ಸ್ವಲ್ಪ ಸೇರ್ತು. ಇವೆಲ್ಲ ಎಕ್ಸ್ಟ್ರಾ ಅದು ಇದು ಐಟಮ್ಸ್ ಇರುತ್ತಲ್ಲ ಮನೆದು, ಇದು ಖಾಲಿ ಇದೆ. ಇಲ್ಲಿ ಯಜಮಾನರು ಶರ್ಟ್ಸ್ ಎಲ್ಲ ಹ್ಯಾಂಗ್ ಮಾಡ್ತಾರೆ. ಹೀಗೆ ಮೇಲೆ ನನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡಿರ್ತೀನಿ, ಸಾರಿಗಳು, ಆ ಥರದ್ದು. ಇಷ್ಟು ಜಾಗ ಖಾಲಿ ಮಾಡಿದ್ದೀನಿ ನೋಡಿ ವಾರ್ಡ್ರೋಬಲ್ಲಿ. ಇನ್ನೊಂದಷ್ಟು ತಗೊಂಡ್ರು ತುಂಬಿಸ್ಬೋದು. ಸುಮ್ಮನೆ ತಮಾಷೆ ಮಾಡಿದ್ನಪ್ಪ, ಖಂಡಿತ ಇಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ವಾರ್ಡ್ರೋಬ್ ನಾನು ಖಾಲಿ ಮಾಡಿ ಇಟ್ಟಿದ್ದೀನಿ. ಗ್ರೇಟ್ ಅಲ್ವಾ? ಯಾಕಂದರೆ ಹಡಪ ತುಂಬಿಕೊಂಡೇ ಇರ್ತಿತ್ತು. ಆದಷ್ಟು ಕಡಿಮೆ ಮಾಡಿದ್ದೀನಿ. ಇಲ್ಲೆಲ್ಲ ಎಕ್ಸ್ಟ್ರಾ ಐಟಮ್ಸ್ ಇದೆ. ಮನೆ ಅಂದಮೇಲೆ ಒಂದಷ್ಟು ಎಕ್ಸ್ಟ್ರಾ ಐಟಮ್ಸ್ ಇರುತ್ತಲ್ಲ, ನೀವು ಎಷ್ಟೇ ಡಿಸ್ಪೋಸ್ ಮಾಡಲಿ ಅದು ಮತ್ತೆ ತುಂಬ್ತಾನೆ ಇರುತ್ತೆ. ಇಲ್ಲಿ ಯಜಮಾನರು ಶರ್ಟ್ಗಳನ್ನೆಲ್ಲ ಹ್ಯಾಂಗರಲ್ಲಿ ಹಾಕಿ ಇಟ್ಟಿದ್ದಾರೆ. ಇದು ಸ್ಲೈಡಿಂಗ್ ವಾರ್ಡ್ರೋಬು. ಈ ಥರ ಕ್ಲೋಸ್ ಮಾಡಿ ಬಿಟ್ಟರೆ ಆಯಿತು. ಈಗ ಆ ಕಡೆ ಭಾಗದಲ್ಲಿ ಏನು ಇಟ್ಟಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ಮೇಲ್ಗಡೆ ಲಾಫ್ಟ್ಗಳಲ್ಲಿ ಪೂರ್ತಿ ನಮ್ಮದು ರಜಾಯಿಗಳು ಮತ್ತು ಸೂಟ್ ಕೇಸ್ಗಳು ತುಂಬ ಹೋಗಿಬಿಟ್ಟಿದೆ. ನಾರ್ತ್ ಇಂಡಿಯಾದಲ್ಲಿ ಇದ್ದಂತಹ ರಜಾಯಿಗಳೆಲ್ಲ ಖಾಲಿ ಮಾಡಿದ್ದೀವಿ. 1-2 ಇಟ್ಕೊಂಡಿದ್ದೀವಿ, ಅದೆರಡಿದೆ. ಎಕ್ಸ್ಟ್ರಾ ಸ್ವಲ್ಪ ಪಾತ್ರೆಗಳೆಲ್ಲ ಮೇಲೆ ಹಾಕಿದ್ದೀವಿ ಮತ್ತು ಸೂಟ್ ಕೇಸ್ಗಳು. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ನನ್ನ ಸಾರಿಗಳು, ಸಿಂಥೆಟಿಕ್ ಸಾರಿಗಳು ಅಂದರೆ ಕಾಟನ್ ಸಾರಿಗಳು, ಸಿಂಥೆಟಿಕ್ ಸಾರಿಗಳು, ಇದನ್ನೆಲ್ಲ ಇಲ್ಲಿ ಜೋಡಿಸಿದ್ದೀನಿ. ನೋಡಿ, ವಾರ್ಡ್ರೋಬಲ್ಲಿ ಈ ಥರ ಜೋಡಿಸಿ ಬಿಟ್ಟಿದ್ದೇನೆ. ಮತ್ತು ಜಾಗ ಇಲ್ಲ ಅಲ್ಲ, ಹಾಗಾಗಿ ಎಕ್ಸ್ಟ್ರಾ ಪಿಲ್ಲೋಗಳು ಎಲ್ಲ ಮೇಲ್ಗಡೆ ಸೀರೆಗಳ ಮೇಲೆ ಹಾಗೆ ಜೋಡಿಸಿ ಇಟ್ಟಿರ್ತೇನೆ. ಈ ಕಡೆ ಯಜಮಾನರದ್ದು ಬ್ಲೇಸರ್ ಸೆಟ್ಸ್ ಎಲ್ಲ ಇದೆ, ಅದನ್ನು ಸುಮಾರೆಲ್ಲ ಡಿಸ್ಪೋಸ್ ಮಾಡಿದ್ದೀವಿ. ಒಂದು 3 ಸೆಟ್ ಇಟ್ಕೊಂಡಿದ್ದೀವಿ. ಇನ್ನು ಮಧ್ಯದ ಶೆಲ್ಫಲ್ಲಿ ಎಕ್ಸ್ಟ್ರಾ ಬಾತ್ ಟವೆಲ್ಸು ಅಂಥದನ್ನೆಲ್ಲ ಬ್ಯಾಗ್ಸು ಎಲ್ಲ ಇಟ್ಟಿದ್ದೀನಿ. ಬೆಡ್ಶೀಟ್ಸು ಹಾಗೂ ಬೆಡ್ ಸ್ಪ್ರೆಡ್ಸು, ಸ್ವಲ್ಪ ಟವೆಲ್ಸು, ಇದನ್ನೆಲ್ಲ ಕೆಳಗಡೆ ಆ ಕಡೆ ಈ ಕಡೆ ಎಲ್ಲ ಅದು ಜೋಡಿಸಿದ್ದೀನಿ. ಇದು ಒಪ್ಪ ಏನಿದು ಹೀಗೀಗೆ ರಾಶಿ ಇಟ್ಟಿದ್ದಾಳೆ ಅಂತ ಯೋಚನೆ ಮಾಡಿದ್ದೀರಾ? ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್.
ಸೀರೆಗಳು ಬೇಕಾದವಾಗ ಒಂದೊಂದು ಸೀರೆನ ಹಿಂಗೆ ಎತ್ತಿಬಿಟ್ಟು ತೆಕ್ಕೊಳ್ತೀನಿ, ಆಮೇಲೆ ಪುನಃ ಇಡ್ತೀನಿ ಅಷ್ಟೇ. ಇದು ನೋಡಿ, ಇದು ಫ್ರಿಜ್ಜಲ್ಲೆಲ್ಲ ಸಾಮಾನು ಇಡಕ್ಕೆ ಫ್ರಿಜ್ ಗ್ಲಾಸ್ ಮೇಲೆ ಗಲೀಜಾಗದೆ ಇರಲಿ ಅಂತ ನಾನು ಈ ಥರದ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತೇನೆ. ಪೀಸ್ ಮಾಡಿ ಫ್ರಿಜ್ ಗ್ಲಾಸ್ ಮೇಲೆ ಇದನ್ನು ಹಾಕಿಬಿಟ್ಟು ಸಾಮಾನೆಲ್ಲ ಇಡುವಂಥದ್ದು. ಮತ್ತು ನಾವು ಅಡುಗೆ ಮನೆ ಡ್ರಾಯರ್ಸಲ್ಲಿ ಇದನ್ನು ಪೀಸ್ ಮಾಡಿ ಹಾಕಿ ಇಟ್ಟಿರ್ತೀನಿ ನಾನು, ಗಲೀಜಾಗದೆ ಇರಲಿ ಅನ್ನೋದಕ್ಕೆ. ಇದು ದೊಡ್ಡ ರೋಲ್ ತಂದದಿತ್ತು, ಸುಮಾರು ವರ್ಷದ ಹಿಂದೆ ಉಪಯೋಗಿಸಿನೂ ಇಷ್ಟು ಉಳಿದಿದೆ, ಬಿಸಾಡೋಕ್ಕಾಗಲ್ಲ. ಮುಂದೆ ಕಿಚನ್ನಲ್ಲಿ ಡ್ರಾಯರಲ್ಲಿ ಬೇಕಾದರೆ ಹಾಕೋಕ್ಕೆಲ್ಲ ಉಪಯೋಗ ಆಗುತ್ತಲ್ಲ, ಅದಕ್ಕೆ ಹಾಗೆ ಇಟ್ಟಿರ್ತೀನಿ. ಇದು ನನ್ನ ವಾರ್ಡ್ರೋಬಿನ ಕತೆ. ನೋಡಿದ್ರಲ್ವಾ, ನನ್ನ ಬಟ್ಟೆ ಎಲ್ಲ ಈ ಥರ ಇರುತ್ತೆ, ಏನೂ ಹಾಳಾಗಲ್ಲ ಫ್ರೆಂಡ್ಸ್. ನಾನು 36 ವರ್ಷದಿಂದ ಹೀಗೆ ಇಡೋದು. ಸಣ್ಣ ಸಣ್ಣ ಮನೆಗಳಲ್ಲಿ ಬೇರೆ ದಾರಿನೇ ಇಲ್ವಲ್ಲ, ಇನ್ನೇನು ಮಾಡೋದಲ್ವಾ. ನೋಡಿ, ಇದು ಸ್ಲೈಡಿಂಗ್ ವಾರ್ಡ್ರೋಬ್ ತೋರಿಸಿದೆ ಅಲ್ಲ ನಿಮಗೆ. ಆಮೇಲೆ ಆ ಕಡೆ ವಾರ್ಡ್ರೋಬಲ್ಲಿ ಏನಿದೆ ಅದು ತೋರಿಸ್ತೀನಿ ಬನ್ನಿ. ನೋಡಿ, ಇದು ಅಷ್ಟೇ, ಇದರಲ್ಲೂ ಅಷ್ಟೇ, ಎಲ್ಲಿ ನೋಡಿದ್ರು ಬಟ್ಟೆನೇ ಇರುತ್ತೆ ಅಲ್ವಾ. ಇಲ್ಲೊಂದು ಸ್ವಲ್ಪ ಬಟ್ಟೆ ಇದೆ. ಆಮೇಲೆ ಇವೆಲ್ಲ ಎಕ್ಸ್ಟ್ರಾ ಬ್ಯಾಗ್ಗಳು, ಎಕ್ಸ್ಟ್ರಾ ಈ ತಿಂಡಿ ಪ್ಲೇಟ್ಸು, ಪೇಪರ್ ಪ್ಲೇಟ್ಸು, ಟ್ರಾವೆಲಿಂಗಿಗೆ ಬೇಕಾಗುವಂಥ ಪೇಪರ್ ಕಪ್ಸು, ನಮ್ದು ಕಿಟ್ಟಿ ಪಾರ್ಟಿ ಎಲ್ಲ ಆಗ್ತಾ ಇರುತ್ತಲ್ಲ ಅದಕ್ಕೆಲ್ಲ ಬೇಕಾಗತ್ತೆ. ಕಾಫಿ ಕಪ್ಸು, ಪ್ಲೇಟ್ಸು, ಇಂಥದ್ದೆಲ್ಲ ತುಂಬಿಕೊಂಡಿದೆ. ಎಕ್ಸ್ಟ್ರಾ ಬ್ಯಾಗ್ಗಳು, ಆಮೇಲೆ ಎಕ್ಸ್ಟ್ರಾ ಬಾಕ್ಸ್ಗಳು, ಇಂಥದ್ದೆಲ್ಲ ಇಲ್ಲಿ 2 ಕಡೆನೂ ತುಂಬಿಕೊಂಡಿದೆ. ಇಲ್ಲೊಂದು ಅಷ್ಟಷ್ಟು ಬಟ್ಟೆ ಇದೆ, ಇಲ್ಲೂ ಜೋಡಿಸಿಟ್ರೆ ಇದನ್ನು ಖಾಲಿ ಮಾಡ್ಬೋದು. ಇದನ್ನೆಲ್ಲ ಒಂದೇ ಕಡೆ ಜೋಡಿಸಿದ್ರೆ ಇನ್ನೊಂದು ಡ್ರಾಯರು ಖಾಲಿ ಮಾಡ್ಬೋದು. ನೋಡಿದ್ರಲ್ವಾ, ಈ ರೂಮಲ್ಲಿರೋ ವಾರ್ಡ್ರೋಬ್ ಹೀಗಿದೆ, ಆ ರೂಮಲ್ಲಿರೋ ವಾರ್ಡ್ರೋಬು ನೀವು ನೋಡಿದ್ರಿ. ಒಂದೇ ಒಂದು ಅಲ್ಮೇರ ಇದೆ, ಅದರಲ್ಲೂ ಏನು ಸಾರಿಗಳಿಟ್ಟಿರೋದು ನಾನು ನಿಮಗೆ ತೋರಿಸ್ಕೊಟ್ಟೆ. ಇನ್ನೊಂದು ವುಡನ್ ವಾರ್ಡ್ರೋಬ್ ಇದೆ ಈ ರೂಮಲ್ಲಿ, ಅದನ್ನು ತೋರಿಸ್ತೀನಿ. ಅದರಲ್ಲಿ ಏನಿದೆ ನಿಮ್ಗೆ ಅದನ್ನು ತೋರಿಸ್ತೀನಿ ನಾನು. ನೋಡಿ, ಇಲ್ಲೊಂದು ವುಡನ್ ವಾರ್ಡ್ರೋಬ್ ಇದೆ, ಇದರಲ್ಲೂ ಅಷ್ಟೇ ಎಲ್ಲ ಮೊಮ್ಮಕ್ಕಳ ಆಟ ಸಾಮಾನು. ನೋಡಿ, ಇಲ್ಲಿ ನೀವೇ ನೋಡ್ಬೋದು, ಮೊಮ್ಮಕ್ಕಳ ಆಟ ಸಾಮಾನು, ಆಮೇಲೆ ಮೊಮ್ಮಕ್ಕಳ ಡಯಾಪರು, ಮೊಮ್ಮಗಳು ಬರ್ತಾಳಲ್ಲ ಅವಳಿಗೆ ಬೇಕಾಗುವಂಥ ನೋಡಿ ಆಟ ಸಾಮಾನುಗಳು. ಆಮೇಲೆ ಇದು ಎಲ್ಲ ಇಂಥದ್ದೇ ಫ್ರೆಂಡ್ಸ್. ನೋಡಿ, ಆಟ ಸಾಮಾನು ನೋಡಿ, ಮೊಮ್ಮಗಂದು ಫ್ಲೂಟು, ಹಾಗೆ ಈ ಥರ ಬೈಕ್ ಸೆಟ್ಗಳು ನೋಡಿ, ಈ ಥರ ಕಲರು ಸೆಟ್ಗಳು, ಆಟ ಸಾಮಾನುಗಳು, ಕೆಳಗೂ ಅಷ್ಟೇ ಪಜಲ್ಗಳು ಮಕ್ಕಳದ್ದು, ಅದು ಡಯಾಪರು, ಈ ಥರದ್ದೇ ತುಂಬಿಕೊಂಡಿದೆ ಇಲ್ಲಿ. ಮೇಲೊಂದು ಖಾಲಿ ಇದೆ ಅಷ್ಟೇ. ಇವನ್ನೆಲ್ಲ ತೆಗೆದು ಬಿಟ್ಟರೆ ಇಲ್ಲೂ ಜಾಗ ಆಗತ್ತೆ. ಹಾಗೆ ಅಷ್ಟೇ, ಈ ರೂಮ್ ಇರೋದೇ ಇಷ್ಟ ಅಲ್ವಾ. ಈ ರೂಮಲ್ಲಿ ಒಂದು ಮಂಚ ಹಾಕಿದ್ದೀವಿ ನೋಡಿ, ಎಕ್ಸ್ಟ್ರಾ ಬೆಡ್ ಸ್ಪ್ರೆಡ್ಡು, ಇವತ್ತು ಸಾಮಾನು ತರಕ್ಕೆ ಹೋಗೋಕ್ಕೆ ಅಂತ ಬ್ಯಾಗ್ ಎತ್ತಿ ಇಟ್ಟಿದ್ದೆ. ಹಾಗೆ ನೀವು ನೋಡಿದ್ರಿ ಈ ಕಡೆ ವಾರ್ಡ್ರೋಬ್. ನೋಡಿದ್ರಲ್ವ ಫ್ರೆಂಡ್ಸ್, ನನ್ನ ವಾರ್ಡ್ರೋಬಲ್ಲಿ ಏನೇನಿದೆ ಅಂತ ನಿಮಗೂ ತೋರಿಸ್ದೆ. ಅದನ್ನು ನಾಚಿಕೆ ಪಡೋಕ್ಕೆ ಏನಿದೆ ಅಲ್ವಾ. ನನ್ನ ವಾರ್ಡ್ರೋಬು ಇರೋದೇ ಇಷ್ಟು ಜಾಗದಲ್ಲಿ ಎಲ್ಲನೂ ಸೇರಿಸ್ಕೊಳ್ಬೇಕಲ್ವಾ. ಹಾಗಾಗಿ ಹೇಗೆ ಸೇರಿಸಿ ಇಟ್ಟಿದ್ದೀನಿ, ಎಲ್ಲ ಒಂದ್ರ ಮೇಲೆ ಹಾಕಿ ಜೋಡಿಸಿ ಇಟ್ಟಿರೋದು. ಹ್ಯಾಂಗರ್ ಇಡುವಂತಹ ಸಿಸ್ಟಮ್ ನಾನು ಇಟ್ಕೊಳ್ಳೇ ಇಲ್ಲ, ಯಾಕಂದರೆ ಹ್ಯಾಂಗರ್ ಇಡೋಕ್ಕೆ ನನ್ನ ಹತ್ರ ಜಾಗನೇ ಇಲ್ಲ. ತುಂಬ ದೊಡ್ಡ ವಾರ್ಡ್ರೋಬ್ ಇದೆ, ತುಂಬ ದೊಡ್ಡ ಮನೆ ಇದೆ ಅಂದರೆ ಎಲ್ಲ ಸಾರಿಗಳನ್ನು ತುಂಬ ಜನ ಹ್ಯಾಂಗರಲ್ಲಿ ನೀಟಾಗಿ ಜೋಡಿಸಿ ಇಟ್ಟಿರ್ತಾರೆ. ಅದು ನಿಮಗೆ ಗೊತ್ತಲ್ವಾ, ಜಾಗ ತುಂಬ ತಿನ್ನತ್ತೆ. ಸಣ್ಣ ಮನೆ ಒಳಗೆ ಇರೋದನ್ನೆಲ್ಲ ಸೇರಿಸ್ಕೊಳ್ಬೇಕು, ಆದರೂ ಮಿಕ್ಕಿದ ಜಾಗನೂ ಉಳಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು, ನಂತರ ಎಲ್ಲ ಅಟ್ಟಿ ಮಾಡಿ ಇಡ್ತಾ ಹೋಗಬೇಕು. ಏನೂ ಆಗೋದಿಲ್ಲ ಫ್ರೆಂಡ್ಸ್, ಹೆದರಲೇಬೇಡಿ. ನಾನು ಯಾವುದಕ್ಕೂ ಏನೂ ಮುಚ್ಚಿ ಕವರ್ ಮಾಡಿ ಯಾವತ್ತೂ ಇಟ್ಟಿಲ್ಲ. ನೋಡಿ, ಹೀಗೆ ಇಟ್ಟಿರ್ತೀನಿ, ಏನಾಗಿದೆ, ಏನೂ ಆಗಲ್ಲ ಅಲ್ವಾ. ರೇಷ್ಮೆ ಸೀರೆನೂ ಅಷ್ಟೇ, ಹಾಗೆ ಅಲ್ಮೇರದಲ್ಲಿ ತುಂಬಿ ಇಟ್ಟಿರ್ತೇನೆ. ಒಂದು ಸೀರೆನೂ ಏನೂ ಆಗಲಿಲ್ಲ, ಇವತ್ತುವರೆಗೆ ಏನಾಗಲಿಲ್ಲ ಫ್ರೆಂಡ್ಸ್. ನೀವೆಲ್ಲ ಹೇಗೆ ಇಟ್ಕೊಳ್ತೀರಿ? ಚಂದ ಮಾಡಿ ಹ್ಯಾಂಗರಲ್ಲಿ ನೇತಾಕ್ತೀರಾ, ಅಥವಾ ನಂತರ ಹೀಗೆ ಸಾಲ್ ಮಾಡಿ ಇಟ್ಟಿರ್ತೀರಾ? ಏನಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಬಾಯ್, ಎಲ್ಲರಿಗೂ ನಮಸ್ತೆ.